ಹಾಂ, ಸಂಸದರ ಮನೆಗಳ ಮುಂದೆ ಕಾಂಗ್ರೆಸ್ ಎಲ್ಲ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಬೇಡ ಅನ್ನುವಂಥ ವಿರೋಧ ಜಾಸ್ತಿ ಆಗ್ತಾ ಇದೆ ಸರ್. ಮತ್ತೆ ಯಾಕೆ ಮರುಪರೀಕ್ಷೆ ಮಾಡಿ 22 ಲಕ್ಷ ಮಕ್ಕಳಿಗೆ ಸಂಕಷ್ಟಕ್ಕೆ ಇರ್ತೀರಾ? ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಕರ್ನಾಟಕದಲ್ಲಿ ಇಲ್ಲೇನು ಮಾಡಿತ್ತಲ್ಲ ಕೆ ಪಿ ಎಸ್ ಇದು ಆದಾಗೂ ನಾವು ಹೋರಾಟ ಮಾಡಿದ್ರಿ. ಮತ್ತು ಪಾಸ್ ಆಗುವಂಥವ್ರು ಯಾರಿದ್ದಾರೆ ಅದು ಕೂಡ ಸರ್ಕಾರಕ್ಕೆ ನೇಮಕ ಆಗುವಂಥವ್ರು ಎಲ್ಲರೂ ಕೂಡ. ಅದರಿಂದ ಅದು ಪಾರದರ್ಶಕವಾಗಿ ಆಗಿದೆ. ತಪ್ಪಾಗಿದೆ ಇಲ್ಲ ಅಂತ ನಾನು ಹೇಳಲ್ಲ, ಸೋರಿಕೆ ಆಗಿದೆ. ಈಗಾಗಲೇ ಸುಮಾರು 48 ಜನ ಏನೋ ಬಂಧಿಸಿದ್ದಾರೆ, ಇಮಿಡಿಯೇಟ್ CBI ಕೊಟ್ಟಿದ್ದಾರೆ. ಇವರಾಗಿದ್ದಾರೆ ಕಾಂಗ್ರೆಸ್ ಅವರು, ಅದನ್ನೇ ಇನ್ನೊಂದು 15 ದಿನ 1 ತಿಂಗಳು ಮುಂದೂಡ್ತಾ ಇದ್ರು. ಕರ್ನಾಟಕದಲ್ಲಿ ಭಾಳ ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರೋದನ್ನ ನಾವು ನೋಡಿದ್ದೀರಿ. ಕಾಂಗ್ರೆಸ್ ಅವರು ಏನು ತನಿಖೆ ಮಾಡೋಕ್ಕೂ ಹೋಗಿರಲ್ಲ. ಅದನ್ನು ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಇಮಿಡಿಯೇಟಾಗಿ CBI ತನಿಖೆ ಕೊಟ್ಟು ಈಗಾಗಲೇ ಅರೆಸ್ಟು ಕೂಡ ಮಾಡಿದ್ದಾರೆ. ಅದರಿಂದ ಕೇಂದ್ರ ಸರ್ಕಾರ ಸೂಕ್ತ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮುಂದೇನೂ ಕೂಡ ಈ ಭ್ರಷ್ಟ ಏನು ಹಗರಣ ಏನಾಗಿದೆ, ಇದು ಏನು ಪ್ರಶ್ನೆ ಪತ್ರ ಸೋರಿಕೆ, ಅದನ್ನು ಸರಿ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅದನ್ನು ಹೇಳಕ್ಕೆ ಮುಂಚೆ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಎಷ್ಟೆಷ್ಟು ಪರೀಕ್ಷೆಗಳು ಎಷ್ಟೆಷ್ಟು ಸರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋದನ್ನು ಒಂದು ಸರಿ ಪಟ್ಟಿ ಬಿಡುಗಡೆ ಮಾಡಿಬಿಡಿ. ಇವರು ಕಾಂಗ್ರೆಸ್ ಆಡಳಿತ ಮಾಡಿದ್ದಾರೆ 60 ವರ್ಷದಲ್ಲಿ, ಎಷ್ಟು ಸರಿ ಪತ್ರಿಕೆ ಲೀಕ್ ಆಗಿದೆ, ಇವ್ರು ಏನು ಮಾಡಿದ್ದಾರೆ ಅಂತ ಒಂದು ಸರಿ ಹೇಳ್ಬಿಟ್ಟು ನಮಗೆ ಬುದ್ಧಿವಾದ ಹೇಳಿ. ಇವ್ರ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದೆ ಅದನ್ನು ನೋಡ್ಕೊಳಲ್ಲ, ನಮ್ಮ ತಟ್ಟೆಯಲ್ಲಿ ನೊಣ ಬಿದ್ದುಬಿಟ್ಟಿದೆ ಅಂತ ನಮ್ಮ ಕಡೆ ತೋರಿಸ್ತಾರೆ. ಕೇಂದ್ರ ಸರ್ಕಾರ ಪಾರದರ್ಶಕವಾಗಿ ಇವತ್ತು ತನಿಖೆಗೆ ಒಪ್ಪಿಸಿರುವಂಥದ್ದು. ಇನ್ನು ಮುಂದೆ ಈ ಥರದ ಘಟನೆ ಆಗದಂಗೆ ಕ್ರಮ ತೆಗೆದುಕೊಳ್ತಾ ಇರೋದು ಸ್ವಾಗತ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.